ತಾಲೂಕು ಆಡಳಿತ ವತಿಯಿಂದ ಶಿವಶರಣ ಕಾಯಕ ಯೋಗಿ ನುಲಿಯ ಚಂದಯ್ಯನವರ ಜಯಂತಿ ಆಚರಣೆ. ಮಣಿನಗರದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಗ್ರೇಟ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರು ಮಾಲಾರ್ಪಣೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಕಾಯಕ ತತ್ವವನ್ನು ಅಳವಡಿಸಿಕೊಂಡು ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆಯನ್ನ ಬದಲಾಯಿಸಲು ಕೈಗೊಂಡಿದ್ದ ಸಾಮಾಜಿಕ ಕ್ರಾಂತಿಯ ಹಲವಾರು ಶರಣರಲ್ಲಿ ಶಿವಶರಣ ನೂಲಿಯ ಚಂದಯ್ಯನವರು ಪ್ರಮುಖ ಶರಣರಲ್ಲಿ ಒಬ್ಬರಾಗಿದ್ದರು. ತಮ್ಮ ಕಾಯಕದೊಂದಿಗೆ ಅವರು ಅನೇಕ ವಚನಗಳನ್ನು ರಚಿಸಿದವರು. ಅವರ ವಿಚಾರಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಇವತ್ತಿನ ಜಯಂತಿಯಲ್ಲಿ ನಾವು ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇವರ ಜಯಂತಿನ ಕುರಿತು ಈಗಿನ ಪೀಳಿಗೆಗೆ ಅಂದರೆ ಈಗಿನ ಜನರೇಷನಿಗೆ ಹಿರಿಯರ ಮಾರ್ಗದರ್ಶನ ಏನಿದೆ, ಅದ್ರ ಬಗ್ಗೆ ನಡೆದುಕೊಳ್ಳೋದೇನಿದೆ, ಅವರು ಹಾಕಿದ್ದು ಒಂದು ಗೆರೆ ನಾವು ದಾಟಬಾರ್ದು. ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಪೀಳಿಗೆಗೆ ನಡೆದುಕೊಳ್ಬೇಕಂತೇಳಿ ಹೇಳಿಕೊಡ್ಬೇಕಾಗ್ತದೆ. ಇದೇ ಥರ ಪ್ರತಿಯೊಂದು ಜಯಂತಿಗೆ ನಾವು ಯಾವುದೇ ಜಯಂತಿ ಇರಲಿ ಅಂಥವರು ಶಿವಶರಣ ನೂಲಿ ಚಂದ್ರ ಜಯಂತಿ ಆಗಲಿ ಪ್ರತಿಯೊಂದು ಜಯಂತಿಗೆ ತಾಲೂಕು ಆಡಳಿತದಿಂದ ವಿಜೃಂಭಣೆಯಿಂದ ನಾವು ಮಾಡಬೇಕಂತೇಳಿ ಆಸೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಣ್ಣದಾಗಿ ಅಲ್ಲ, ಅತಿ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡೋಣ. ಈ ಜಯಂತಿಯಲ್ಲಿ ಸ್ವಲ್ಪ ಕೆಲವರು ಬಂದಿಲ್ಲ ಅಂಥವ್ರಿಗೆ ನಾನು ನೋಟಿಸ್ನು ಕೊಡ್ತೀನಿ. ತಾವೆಲ್ಲರೂ ಬಂದು ಈ ಜಯಂತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ. ನಂತರ ಕೊರಚ ಕೊಡುವ ಸಮಾಜದ ತಾಲೂಕು ಅಧ್ಯಕ್ಷರು ಬಸವರಾಜ್ ಭಜಂತ್ರಿ ಅವರು ಶಿವಶರಣರ ಕುರಿತು ಮಾತನಾಡಿದರು. ನಂತರ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಕಾಲಘಟ್ಟದಲ್ಲಿ ಬಳ್ಳಾರಿ ಅಕ್ಕಮಠ ಬಸವಣ್ಣನವರು ಅದರ ವಿರುದ್ಧ ಹೋರಾಟ ಮಾಡಿ ಅಂದಿನ ಕಾಲಘಟ್ಟದಲ್ಲಿ ಅನುಭವ ಮಂಟಪವನ್ನು ರಚಿಸಿದರು. ಆ ಅನುಭವ ಮಂಟಪದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಸೊಸೈಟಿಗಳಾಗಿರ್ತಕ್ಕಂಥ ಸಮಾಜಗಳಿಗೆ ನ್ಯಾಯ ಒದಗಿಸುವಂಥ ಒಂದು ಇತಿಹಾಸದಲ್ಲಿ ನಾವು ಕಾಣಬೇಕು. ಅಂಥ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರು ಎಲ್ಲ ಸಮಾಜದ ಜಾತಿ ವರ್ಗಕ್ಕೆ ಸಮಾನತೆ ಸಿಗಬೇಕು, ಅಧಿಕಾರ ಸಿಗಬೇಕಂತ ಒಂದು ಅವರ ಒಂದು ಆಸೆ ಇಟ್ಟರೆ ಅಂದಿನ ಎಲ್ಲ ದಲಿತ ವರ್ಗದವರ ಶರಣರನ್ನು ಒಗ್ಗೂಡಿಸಿ ಅವತ್ತು ಆ ಒಂದು ಅಂದಿನ ಸಂಸತ್ ರಚನೆ ಮಾಡಿದರು. ಅದರಲ್ಲಿ ದಲಿತ ಪಕ್ಷ ಸೇರಿದ್ದ ಹಲವು ವರ್ಗಗಳು ಶ್ರೀನಿವಾಸ ಅಧ್ಯಕ್ಷರಾಗಿದ್ದರು. ಮಾದಾರ ಅರಳಿಯ ಹೋರಾಟಕ್ಕಯ್ಯ ಮಡಿವಾಳ ಭಜನೆಯವ ಅಕ್ಕಮಾದೇವಿ ಇನ್ನು ಅನೇಕ ನಮ್ಮ ನೂರಿ ಚಂದಯ್ಯ ಅನೇಕ ಶರಣರು ಅವತ್ತು ಆ ಒಂದು ಹೊಸಪೇಟೆಗೆ ಬಂದು ತಮ್ಮದೇ ಆದಂಥ ಒಂದು ಅತಿ ಸಣ್ಣ ಸಮಾಜ ಮನೋಭಾವನೆ ಇಟ್ಟುಕೊಂಡು ವಿವಿಧ ಇಲಾಖೆಗಳ ಅಧಿಕಾರಿಗಳು ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಬೇಜವಾಬ್ದಾರಿತನ ವ್ಯಕ್ತಪಡಿಸಿದ್ದಾರೆ. ಇದನ್ನು ಸಹಿಸದ ಸಮಾಜದ ಮುಖಂಡರು ತೀರಾ ಅಸಮಾಧಾನ ವ್ಯಕ್ತಪಡಿಸಿದರು. ಮುಖಂಡರ ಅಸಮಾಧಾನಕ್ಕೆ ಗ್ರೇಟ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರು ಕೂಡಲೇ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗುವುದು ಎಂದು ಸಮಾಧಾನ ಮಾಡಿದರು. ಈ ಜಯಂತಿ ಕಾರ್ಯಕ್ರಮದಲ್ಲಿ ಪುರಸಭೆ ವ್ಯವಸ್ಥಾಪಕರಾದ ಕೆ ನರಸಿಂಹ, ಸದಸ್ಯರಾದ ಕೆ ಸುಕುಮುನಿ, ಬಸವರಾಜ್ ಭಜಂತ್ರಿ, ವೆಂಕಟೇಶ್ ನಾಯಕ್, ಭಾಷಾ ಸಾಬ್, ಹನುಮಂತ ಭೋವಿ, ಶಿವರಾಜ್ ನಾಯಕ್, ಶಿವಕುಮಾರ್, ಕೆ ರವಿಕುಮಾರ್, ಮುಖಂಡರಾದ ಪರಶುರಾಮ್ ನಕುಂದಿ, ತಿಮ್ಮಣ್ಣ, ಗಂಗಣ್ಣ, ಶಿವಗೇನಿ, ಈರಣ್ಣ, ಹನುಮೇಶ್ ಸೇರಿದಂತೆ ಸಮಾಜದ ಇನ್ನಿತರರು ಮುಖಂಡರು ಇದ್ದರು.